ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಯಾವಾಗ ಮುಖ್ಯಮಂತ್ರಿ ಬದಲಾವಣೆಯಾಯಿತು, ಸಿದ್ದರಾಮಯ್ಯನವರು ಪೀಠವನ್ನು ಬಿಟ್ಟಿಳಿದ ಮೇಲೆ ಡಿ.ಕೆ. ಶಿವಕುಮಾರ್ ಬಂದು ಅಲ್ಲಿ ಪಟ್ಟಾಭಿಷೇಕವನ್ನು ನೆರವೇರಿಸಿಕೊಂಡ್ರು, ಕರ್ನಾಟಕದ ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ನಡೆದ ಕೆಲವು ರಾಜಕೀಯ ಬೆಳವಣಿಗೆಗಳು ಸತೀಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿಯನ್ನು ಹಾಕಿದ್ದಾರೆ ಅನ್ನೋ ಥರ ಬಿಂಬಿತವಾಗಿದ್ದವು. ಅದೇ ರೀತಿ ಬೆಳವಣಿಗೆಗಳು ಅವಾಗ ನಡೆದಿತ್ತು. ಆದರೆ ನಿನ್ನೆ ಒಂದು ಸ್ಫೋಟಕವಾದಂತಹ ಉತ್ತರ ಸಿಕ್ಕಿದೆ. ಸತೀಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿ ಹಾಕಿದ್ರು ಅಥವಾ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿಯವರ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನುವಂಥ ಚರ್ಚೆಗಳು ಹುಟ್ಟಾಗ್ತಾ ಇದ್ದಾವೆ. ಈ ಚರ್ಚೆಗಳು ಹುಟ್ಟಾಗಲಿಕ್ಕೆ ಕಾರಣ ಸ್ವತಃ ಸಿದ್ದರಾಮಯ್ಯನವರು ಹೇಳಿರುವ ಒಂದು ಅತಿ ದೊಡ್ಡ ಹೇಳಿಕೆ. ಈ ಎಕ್ಸ್ಪೋಸ್ ಸ್ಟೋರಿಯಲ್ಲಿ ಕರ್ನಾಟಕ ರಾಜಕಾರಣದ ಸಿದ್ದರಾಮಯ್ಯನವರ ಬಣದ ಇನ್ಸೈಡ್ ಡೀಟೇಲ್ಸನ್ನು ನಾನು ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಇದು ಎಕ್ಸ್ಪೋಸ್ಡ್ ಸ್ಟೋರಿ. ಬೆನ್ನಿಗೆ ಚೂರಿ ಹಾಕಿದ್ಯಾರು? ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿಯವರ ಸಂಬಂಧ ರಾಜಕೀಯವಾಗಿ ಮಾತ್ರ ಇರಲಿಲ್ಲ. ರಾಜಕೀಯವಾಗಿ ಗುರು ಶಿಷ್ಯರು ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು ಮಾತ್ರ ಇರಲಿಲ್ಲ. ಇವರಿಬ್ಬರು ಅಪ್ಪ ಮಕ್ಕಳ ರೀತಿ ಬೆಳೆದು ಬಂದಂಥವರು. ಸತೀಶ್ ಜಾರಕಿಹೊಳಿಯವರು ಅಥವಾ ಜಾರಕಿಹೊಳಿ ಕುಟುಂಬ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ತನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ತುಂಬ ಹೆಚ್ಚಿತ್ತು. ಸಿದ್ದರಾಮಯ್ಯನವರ ನೆರಳಿನಲ್ಲೇ ಸಿದ್ದರಾಮಯ್ಯನವರ ಹೆಸರು ಹೇಳಿಕೊಂಡು ಜಾರಕಿಹೊಳಿಯವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡರು. ನಂತರ ಆ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡರು. ಯಾವುದೇ ಸರ್ಕಾರ ಬರಲಿ, ಯಾರೇ ಮುಖ್ಯಮಂತ್ರಿ ಆಗಲಿ, ಅಲ್ಲಿ ಜಾರಕಿಹೊಳಿ ಕುಟುಂಬದ ಒಬ್ಬರು ಮಂತ್ರಿಗಳು ಆಗುವ ಹಂತಕ್ಕೆ ಬೆಳೆದ್ರು ಅಂದರೆ ಅದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣ ಸಿದ್ದರಾಮಯ್ಯನವರು. ಇಂತಹ ಸಂಬಂಧವನ್ನು, ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ಸಂಬಂಧವನ್ನು, ಆ ಸಂಬಂಧ ಕೊನೆಗೊಳ್ಳಲಿಕ್ಕೆ ಏನು ಕಾರಣ ಅನ್ನುವಂಥ ಚರ್ಚೆಗಳು ಕರ್ನಾಟಕ ರಾಜಕಾರಣದಲ್ಲಿ ಹುಟ್ಟಾಕಿದವು. ಒಂದಂತೂ ನೆನಪಿಸಿಕೊಳ್ಳಲೇಬೇಕು ವೀಕ್ಷಕರೇ, ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯ ಹೊರಹೊಮ್ಮಲಿಕ್ಕೆ ಸತೀಶ್ ಜಾರಕಿಹೊಳಿಯವರ ಕೊಡುಗೆ ತುಂಬ ದೊಡ್ಡದಿದೆ. ಸಿದ್ದರಾಮಯ್ಯನವರ ಪ್ರತಿಯೊಂದು ಕಾರ್ಯಕ್ರಮಗಳನ್ನು JDSನಿಂದ ಹೊರದಬ್ಬಿಸಿಕೊಂಡು ಸಿದ್ದರಾಮಯ್ಯನವರು ಹೊರಗೆ ಬಂದ ನಂತರ ಕಾಂಗ್ರೆಸ್ಸನ್ನು ಸೇರೋದಕ್ಕಿಂತ ಮೊದಲು ಅಹಿಂದ ನಾಯಕ ಸಿದ್ದರಾಮಯ್ಯ ಅನ್ನುವಂತಹ ಧೀಮಂತ ವ್ಯಕ್ತಿತ್ವ ಸಿದ್ದರಾಮಯ್ಯನವ್ರಿಗೆ ಇದೆ ಅನ್ನುವಂತಹ, ಅಲ್ಪಸಂಖ್ಯಾತರು, ಹಿಂದುಳಿದವರು ಹಾಗೂ ದಲಿತರ ಆಶಾಕಿರಣ ಸಿದ್ದರಾಮಯ್ಯ ಅನ್ನುವಂತಹ ಒಂದು ಇಮೇಜ್ ಬರಲಿಕ್ಕೆ ಪ್ರಮುಖ ಕಾರಣರಾಗಿದ್ದು ಸತೀಶ್ ಜಾರಕಿಹೊಳಿಯವರು, CM ಇಬ್ರಾಹಿಂ ಅವರು. ಆದರೆ ಯಾವಾಗ ಸಿದ್ದರಾಮಯ್ಯನವ್ರಿಗೆ ತಾನೊಬ್ಬ ಅಹಿಂದ ನಾಯಕ ಅನ್ನುವಂಥ ಇಮೇಜ್ ಬಂತು, ಅದಾದ ಮೇಲೆ CM ಇಬ್ರಾಹಿಂ ಸಿದ್ದರಾಮಯ್ಯನವರಿಂದ ದೂರ ಹೋದರು. ಆ ಸ್ಥಾನವನ್ನು ಜಮೀರ್ ಅಹಮದ್ ಖಾನ್ ಆಕ್ರಮಿಸಿಕೊಂಡರು. ಯಾವಾಗ ಕಾಂಗ್ರೆಸ್ ಸೇರೋದಕ್ಕಿಂತ ಮೊದಲು ABPJD ಅಂತ ಹೇಳಿ ಅಖಿಲ ಭಾರತ ಪ್ರಗತಿಪರ ಜನತಾದಳ ಅನ್ನುವಂಥ ಏನು ಒಂದು ಪಕ್ಷದ ಹೆಸರಿನಲ್ಲಿ ಸಿದ್ದರಾಮಯ್ಯನವರು ಓಡಾಡ್ತಿದ್ರು, ಆಗ ಇದೇ ಸಿದ್ದರಾಮಯ್ಯನವ್ರಿಗೆ ಬೆಂಬಲವಾಗಿ, ಬೆನ್ನೆಲುವಾಗಿ, ಬೆಂಗಾವಲಾಗಿ ನಿಂತಿದ್ದು ಇದೇ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿಯವರು ತಮ್ಮ ತನು ಮನ ಧನವನ್ನು ಸಹಕಾರ ನೀಡಿ ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗುವ ಮಟ್ಟಿಗೆ ಸಿದ್ದರಾಮಯ್ಯನವರು ಕರ್ನಾಟಕದ ಒಬ್ಬ ಧೀಮಂತ ನಾಯಕ ಅನ್ನುವ ಹಂತಕ್ಕೆ ಬೆಳೆಯುವವರೆಗೂ ಸಪೋರ್ಟ್ ಮಾಡಿದರು. ಅದರ ಪ್ರತಿಫಲ ಸತೀಶ್ ಅವ್ರಿಗೂ ಸಿಕ್ಕಿದೆ. ಯಾವುದೇ ಸರ್ಕಾರ ಬರಲಿ, ಯಾರೇ ಮುಖ್ಯಮಂತ್ರಿಗಳಾಗಲಿ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಅಲ್ಲಿ ಸತೀಶ್ ಜಾರಕಿಹೊಳಿಯವರಿಗೆ ಒಂದು ಅದ್ಭುತ ಅನ್ನುವಂತಹ, ಒಂದು ಪ್ರಮುಖ ಅನ್ನುವಂಥ ಹುದ್ದೆ ಸಿಗ್ತಾನೆ ಇತ್ತು. ಸತೀಶ್ ಅವರಿಗೆ ಸಿಕ್ಕಿಲ್ಲ ಅಂದರೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಸಿಕ್ತಿತ್ತು, ರಮೇಶ್ ಅವರಿಗೆ ಸಿಕ್ಕಿಲ್ಲ ಅಂದರೆ ಸತೀಶ್ ಅವರಿಗೆ ಸಿಗ್ತಾನೆ ಇತ್ತು. ಸಿದ್ದರಾಮಯ್ಯ ಯಾವತ್ತೂ ಕೂಡ ಸತೀಶ್ ಜಾರಕಿಹೊಳಿಯವರನ್ನು ಹೀಗಳೆಯುವಂತ ನೋಡಿಲ್ಲ, ಅವ್ರನ್ನ ಹಿನ್ನಡೆಯಾಗುವಂತೆ ಯಾವತ್ತೂ ಮಾಡಿಲ್ಲ ರಾಜಕೀಯವಾಗಿ. ಆದರೆ ರಾಜಕಾರಣದಲ್ಲಿ ರಾಜಕೀಯ ಪರಿಸ್ಥಿತಿಗಳು ಒಂದೇ ರೀತಿ ಇರಲ್ಲ. ಪರಿಸ್ಥಿತಿಗೆ ತಕ್ಕಂತೆ, ಸಂದರ್ಭಕ್ಕೆ ಅನುಕೂಲವಾದಂತೆ ರಾಜಕಾರಣಿಗಳ ಮನಸ್ಥಿತಿ ಮತ್ತು ರಾಜಕಾರಣಿಗಳ ಸ್ಟ್ರಾಟರ್ಜಿ ಬದಲಾಗ್ತಾನೆ ಇರುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ಯಾವಾಗ 2023ರಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಜೋಡೆತ್ತುಗಳಾಗಿ ಕರ್ನಾಟಕದಾದ್ಯಂತ ಸಂಚರಿಸಿ 135 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬಂದರು, ಅದಾದಮೇಲೆ 2.5 ವರ್ಷದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕು ಅನ್ನುವಂತಹ ಯಾವ ಒಂದು ಅಘೋಷಿತ ಅಗ್ರಿಮೆಂಟ್ ಕಾಂಗ್ರೆಸ್ನಲ್ಲಿ ಆಗಿತ್ತು, ಆ ಅಗ್ರಿಮೆಂಟನ್ನು
ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರಿಗೆ ಕೈ ಕೊಟ್ಟಿದ್ದರು. ಅದಕ್ಕೆ ಕಾರಣ ಆಲ್ರೆಡಿ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಅಂದರೆ 2.5 ವರ್ಷದ ನಂತರ ಬಿಟ್ಟು ಕೊಡ್ತೀನಿ ಅಂತ ಹೇಳಿದರೆ ಆ ಮಾತಿನಂಗೆ ನಡ್ಕೊಳ್ಳೋದು ಸಿದ್ದರಾಮಯ್ಯನವರ ಕರ್ತವ್ಯ ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಮನಗಂಡಿದ್ರು. ಆ ಪ್ರಕಾರವಾಗಿ ಯಾವಾಗ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಅಂತ ಹೇಳ್ತಾರೋ ಆಗ ಅಹಿಂದದ ಬೆನ್ನೆಲುಬಾಗಿ ನಿಂತಹ ಅಹಿಂದ ನಾಯಕರೆಲ್ಲ ಸಿದ್ದರಾಮಯ್ಯನವರಿಂದ ದೂರ ಸರಿತಾರೆ. ಸಿದ್ದರಾಮಯ್ಯನವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸಲ್ಲ. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಹಲವು ಸುತ್ತಿನ ಮಾತುಕತೆಗಳನ್ನು ಮಾಡ್ತಾರೆ. ಮುಂದಿನ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಮ್ಮ ಪಾತ್ರ ಏನು, ನಮ್ಮ ರೋಲ್ ಏನು, ನಮ್ಮನ್ನು ಗೌರವಯುತವಾಗಿ ನಡೆಸ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ತಾರೆ. ಯಾವಾಗ ಸಿದ್ದರಾಮಯ್ಯ ಫಾಲೋವರ್ಸನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನುವ ಅಭಯವನ್ನು ಡಿ ಕೆ ಶಿವಕುಮಾರ್ ಕೊಡ್ತಾರೋ ಆಗ ಸಿದ್ದರಾಮಯ್ಯ ಬೆಂಬಲಿಗ ಈ ಅಹಿಂದ ನಾಯಕರೆಲ್ಲ ಜಮೀರ್ ಅಹಮದ್ ಖಾನ್ ಆದಿಯಾಗಿ ಎಚ್ ಸಿ ಮಾದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು, ವೆಂಕಟೇಶ್ ಆಗಿರ್ಬೋದು, ಶಿಡ್ಲಘಟ್ಟದ ಸುಧಾಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ಅಷ್ಟು ಸಪೋರ್ಟಿವ್ ಆಗಿ ನಿಲ್ಲಲ್ಲ. ಪರಿಣಾಮ ಏಕಾಂಗಿ ಆದ ಸಿದ್ದರಾಮಯ್ಯ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಘೋಷಿಸ್ತಾರೆ. ಮಾತು ಕೊಟ್ಟ ಪ್ರಕಾರ ರಾಜೀನಾಮೆಯನ್ನು ಕೊಡ್ತಾರೆ. ಆಗ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಎಸ್ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ಚೂರಿಯನ್ನು ಹಾಕಿದ್ರು ಅನ್ನುವಂಥ ಚರ್ಚೆಗಳು ಜಾಸ್ತಿ ಆಗ್ತಾ ಇತ್ತು. ಈ ಕುರಿತು ಹಲವು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಸಿದ್ದರಾಮಯ್ಯನವ್ರಿಗೆ ಜಾರಕಿಹೊಳಿ ದ್ರೋಹ ಮಾಡಿದರು ಅನ್ನುವಂತಹ ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇದ್ವು. ಅದಕ್ಕೆ ಸ್ವತಃ ಜಾರಕಿಹೊಳಿಯವರು ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದರು. ಆದರೆ ಈಗ ಅಖಾಡ ಬದಲಾಗ್ತಾ ಇದೆ. ಈಗ ಸತ್ಯ ಹೊರಗೆ ಬರ್ತಾ ಇದೆ. ಆ ಸತ್ಯ ಏನಪ್ಪ ಅಂದರೆ ನಿನ್ನೆ ಮಾತನಾಡಿರುವಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ 4 ಜನ DCMನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ನಾನೇ ಪರಮೇಶ್ವರ್ ಅವರೊಬ್ಬರನ್ನ ಮಾತ್ರ DCM ಮಾಡಿದೆ. ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗೋದರ ಹಿಂದೆ ನಾನು ಕೆಲಸ ಮಾಡಿರೋದಿದೆ. ನನ್ನಿಂದನೇ ಡಾಕ್ಟರ್ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿರೋದು ಅನ್ನೋದನ್ನು ಘಂಟಾಘೋಷವಾಗಿ ಹೇಳ್ಕೊಂಡ್ರು. ಅದರ ಅರ್ಥ ಏನಂದರೆ ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸಿದ್ದು ಇದೇ ಸಿದ್ದರಾಮಯ್ಯನವರು ಅನ್ನೋದು ಕನ್ಫರ್ಮ್ ಆಯಿತು. ಈಗ ಹೇಳಬೇಕು ಅಂದರೆ ಯಾರು ಯಾರಿಗೆ ಬೆನ್ನಿಗೆ ಚೂರಿ ಹಾಕಿದ್ರೆ? ಹಾಗಾದರೆ ಸಿದ್ದರಾಮಯ್ಯನವರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ಚೂರಿ ಹಾಕಿದ್ರು ಅಥವಾ ಸತೀಶ್ ಜಾರಕಿಹೊಳಿಯವರ ಬೆನ್ನಿಗೆ ಸಿದ್ದರಾಮಯ್ಯನವರು ಚೂರಿ ಹಾಕಿದ್ರು? ಸತೀಶ್ ತಮ್ಮ ತತ್ವ ಸಿದ್ಧಾಂತ ಬದ್ಧತೆಯನ್ನು ಮೈಗೂಡಿಸಿಕೊಂಡು ಬಂದಂತಹ ನಾಯಕ. ಯಾವುದೇ ಸಂದರ್ಭದಲ್ಲೂ ಯಾವುದೇ ಸಮಯದಲ್ಲೂ ಕೂಡ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಿದವರಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ಕೊಂಡು ಬಂದಂಥ ಒಬ್ಬ ನಾಯಕ ಸತೀಶ್ ಜಾರಕಿಹೊಳಿ. ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಮಗನನ್ನು ಸೋಲಿಸಬೇಕು ಉಪಚುನಾವಣೆಯಲ್ಲಿ ಅಂದರೆ ಸತೀಶ್ ಇದ್ದಿದ್ದರಿಂದ ಕಾರಣವಾಯಿತು. ಬಾಗಲಕೋಟೆಯಲ್ಲಿ ಇವರು ಯಾರು ಮೇಟಿಯವರ ಮಗ ಗೆಲ್ಲಬೇಕು ಅಂದರೆ ಸತೀಶ್ ಇದ್ದಿದ್ದರಿಂದ ಕಾರಣವಾಯಿತು. ಸತೀಶ್ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲೂ ಸ್ವಲ್ಪ ಪ್ರಭಾವವನ್ನು ಇಟ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಮುದಾಯದ ಜನ ಸತೀಶ್ ಅವರನ್ನು ಅವರ ನಾಯಕ ಅಂತ ಒಪ್ಕೊಳ್ತಾರೆ ಬಿಟ್ಟರೆ ಬೇರೆ ಯಾವುದೇ ST ನಾಯಕರನ್ನ ಅವ್ರ ನಾಯಕರಂತ ಒಪ್ಕೊಳ್ಳಲ್ಲ. ನಾಗೇಂದ್ರನೇನಾದರೂ ಒಪ್ಕೊಳ್ತಾರವರು ಒಪ್ಕೊಳ್ಳಲ್ಲ. ಶ್ರೀರಾಮುಲು ಅವ್ರನ್ನೇನಾದರೂ ಒಪ್ಕೊಳ್ತಾರಾ? ಒಪ್ಕೊಳ್ಳಲ್ಲ. ರಮೇಶ್ ಅವ್ರನ್ನ ಒಪ್ಕೊಳ್ತಾರ? ರಮೇಶ್ ಜಾರಕಿಹೊಳಿ ಅವ್ರನ್ನ ಅವ್ರನ್ನೂ ಒಪ್ಕೊಳ್ಳಲ್ಲ. ಈಗ ಮೊನ್ನೆ ಮಂತ್ರಿ ಆದಂಥ ಟಿ ರಘುಮೂರ್ತಿ ಅವ್ರನ್ನ ಒಪ್ಕೊಳ್ತಾರಾ? ಅವ್ರನ್ನೂ ಒಪ್ಕೊಳ್ಳಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಜನಾಂಗದ ಏಕಮಾದ್ವಿತೀಯ ನಾಯಕರಾಗಿ ಈಗ ಹೊರಹೊಮ್ಮಿದ್ದಾರೆ. ಆದರೆ ಅಹಿಂದದ ಉತ್ತರಾಧಿಕಾರಿ ಸತೀಶ್ ಆಗ್ತಾರೆ ಅನ್ನುವಂಥ ಮಾತುಗಳಿದೆಯಲ್ಲ ಅದಕ್ಕಿನ್ನೂ ಕ್ಲಾರಿಟಿ ಸಿಗಬೇಕಿದೆ. ಈಗ ಸಿದ್ದರಾಮಯ್ಯನವರ ರಾಜಕೀಯ ಜಾಣ್ಮೆ ಏನೇ ಇರ್ಬೋದು, ಅವರು ಅಹಿಂದ ಉತ್ತರಾಧಿಕಾರಿ ಸತೀಶ್ ಆಗೋದು ಬೇಡ ಅನ್ನುವ ಮನಸ್ಥಿತಿಯಲ್ಲೂ ಅವರಿರ್ಬೋದು, ಅಥವಾ ಅಹಿಂದ ಉತ್ತರಾಧಿಕಾರಿ ಕುರುಬ್ರೆ ಆಗಬೇಕು ಅನ್ನುವ ಅತಿಯಾದಂಥ ಪ್ರೀತಿನೂ ಸಿದ್ದರಾಮಯ್ಯನವ್ರಿಗೆ ಇರಬಹುದು. ಯಾಕಂದರೆ ಮೊದಲ ಬಾರಿ ಸಚಿವ ಸಂಪುಟದಲ್ಲಿ ಅವರ ಮಗ ಯತೀಂದ್ರ ಹಾಗೂ ಅವರ ಮತ್ತೊಬ್ಬ ಮಾನಸ ಪುತ್ರ ಬೈರತಿ ಸುರೇಶ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸಿದ್ರು. ಅವರು ಬೇರೆಯವ್ರಿಗೆ ಕೊಡಿಸ್ಲಿಲ್ಲ. ಆಮೇಲೆ ಬ್ಯಾಡಗಿಯ ಶಿವಣ್ಣನವ್ರಿಗೆ ಕೊಡಿಸ್ಬೇಕು ಅಂತ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಕುರುಬ ಸಮುದಾಯದ ಗಾಯತ್ರಿ ಅವರು ಹೈಕಮಾಂಡ್ನಿಂದ ಮಂತ್ರಿ ಆಗಬೇಕು ಅಂತ ಗ್ರೀನ್ ಸಿಗ್ನಲ್ ಪಡೆದರೂ ಕೂಡ ಅವರು ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಆಗಲಿಲ್ಲ. ಕಾರಣ ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರು ಅಹಿಂದ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋದನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿಯ ರಾಜಕೀಯ ಚಾಣಾಕ್ಷತೆಯನ್ನು ಪ್ರದರ್ಶಿಸ್ತಾ ಇರ್ಬೋದು. ಅಟ್ ದಿ ಸೇಮ್ ಟೈಮ್ ಯಾವಾಗ ಸತೀಶ್ ಜಾರಕಿಹೊಳಿ DCM ಆಗಲಿಲ್ವೋ
ಅವರಿಗೆ ಮತ್ತೊಂದು ಅವಕಾಶ ಇತ್ತು, KPCC ಅಧ್ಯಕ್ಷರು ಆಗಬಹುದು ಅನ್ನುವಂಥದ್ದು. ಅವರೇ ಆಗ್ತಾರೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಚರ್ಚೆನೂ ಆಗ್ತಾ ಇತ್ತು. ಆದರೆ ಅಲ್ಲಿಯೂ ಕೂಡ ಸತೀಶ್ ಅವರಿಗೆ ಹಿನ್ನಡೆಯಾಗಿತ್ತು. ಅಲ್ಲಿ ಸತೀಶ್ ಅವರ ಹೆಸರನ್ನು ಸಿದ್ದರಾಮಯ್ಯನವರು ಹೇಳಲಿಲ್ಲ. KPCC ಅಧ್ಯಕ್ಷರಾಗಿ ಯಾರನ್ನು ಮಾಡಬೇಕು ಅಂತ ಅಂದಾಗ BK ಹರಿಪ್ರಸಾದ್ ಅವರ ಹೆಸರನ್ನು ಸಿದ್ದರಾಮಯ್ಯನವರು ಹೇಳಿದರು ಅನ್ನೋದು ಚರ್ಚೆ ಆಯಿತು. ಅಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಅನ್ಯಾಯ ಆಯಿತು ಅಂತ ಸತೀಶ್ ಪಾಲೋರ್ಸ್ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರ ಬೆನ್ನಿಗೆ ಯಾರು ಚೂರಿ ಹಾಕಿದ್ರೆ? ಹಾಗಾದರೆ ಈ ಚರ್ಚೆಗಳು ನಡೆಯುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವಾಗ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರಿಗೆ ಬೆಂಬಲ ವ್ಯಕ್ತಪಡಿಸಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ಚೂರಿ ಹಾಕಿದರು ಅನ್ನುವಂಥದ್ದು ನಿಜ ಆಗುತ್ತೋ, ಅಥವಾ ಸತೀಶ್ ಜಾರಕಿಹೊಳಿ ಅವರ ಅರ್ಹತೆ, ಅವರ ಒಂದು ಕ್ವಾಲಿಟಿಗೆ ಅನುಗುಣವಾಗಿ ಅವರಿಗೆ ಬರಬೇಕಾದಂಥ DCM ಸ್ಥಾನವನ್ನು ತಪ್ಪಿಸಿ ಜೊತೆಗೆ KPCC ಅಧ್ಯಕ್ಷ ಸ್ಥಾನಕ್ಕೂ ಸತೀಶ್ ಜಾರಕಿಹೊಳಿ ಅವರನ್ನು ಪರಿಗಣಿಸದೇ ಇರುವಂತೆ ಮಾಡಿರುವಂತಹ ಸಿದ್ದರಾಮಯ್ಯನವರು ಏನಾದರೂ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ಚೂರಿ ಹಾಕಿದರು ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದ್ದಾವೆ. ಕೊನೆಯದಾಗಿ ವೀಕ್ಷಕರೇ, ರಾಜಕಾರಣ ಹಂಗೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದರು, ಇಲ್ಲ ಯಾರು ಯಾರಿಗೆ ಚೂರಿ ಹಾಕಿದ್ರು ಅನ್ನೋದಕ್ಕಿಂತ ಯಾರು ಯಾವಾಗ ಯಾರಿಗೆ ಮಿತ್ರರಾಗ್ತಾರೆ, ಯಾರು ಯಾವಾಗ ರಾಜಕೀಯವಾಗಿ ಯಾರಿಗೆ ಶತ್ರುಗಳಾಗ್ತಾರೆ ಗೊತ್ತಾಗಲ್ಲ. ರಾಜಕೀಯ ಈ ಒಂದು ಸ್ವಾರ್ಥ, ಲಾಭ, ಅವರವರ ಅನುಕೂಲಕ್ಕೆ ತಕ್ಕಂತೆ ನಡೆಯೋದನ್ನು ನಾವು ಹಿಂದಿಂದನೂ ನೋಡ್ಕೊಂಬಂದಿದ್ದೀವಿ. ಆದರೆ ರಾಜಕೀಯ ಕಾರಣಗಳಿಗಾಗಿ ತಮ್ಮ ಅರ್ಹತೆಗೆ ಅನುಗುಣವಾಗಿ ಬಂದಂಥ ಹುದ್ದೆಗಳನ್ನು, ಅದೂ ದಲಿತ ನಾಯಕನಿಗೆ, ಅಹಿಂದದ ಉತ್ತರಾಧಿಕಾರಿ ಅನ್ಸ್ಕೊಂಡಂಥವ್ರಿಗೆ ಮತ್ತೊಬ್ಬ ಅಹಿಂದ ನಾಯಕರು ತಪ್ಪಿಸ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಇದು ಮಾತ್ರ ಅಹಿಂದಕ್ಕೆ ಮಾಡಿರುವಂತಹ ಅನ್ಯಾಯ ಅನ್ನುವಂಥ ಚರ್ಚೆಗಳು ಮಾತ್ರ ಈಗ ರಾಜಕೀಯ ವಲಯದಲ್ಲಿ ಪ್ರಾರಂಭ ಆಗ್ತಾ ಇದ್ದಾವೆ. ಡಾಕ್ಟರ್ ಪರಮೇಶ್ವರ್ ಅವ್ರನ್ನ DCM ಮಾಡಿಸಿರ್ಬೋದು ಸಿದ್ದರಾಮಯ್ಯನವರು, ಈ ಮೂಲಕ ದಲಿತರ ಬಗ್ಗೆ ಇರುವಂಥ ಅವರ ಒಂದು ಅಸ್ಮಿತೆಯನ್ನು ತೋರಿಸಿರ್ಬೋದು. ಅಟ್ ದಿ ಸೇಮ್ ಟೈಮ್ ಸತೀಶ್ ಜಾರಕಿಹೊಳಿಯವರು ಕೂಡ DCM ಆಗಿದ್ದರೆ ಇನ್ನಷ್ಟು ದಲಿತರಿಗೆ ಶಕ್ತಿ ಸಿಕ್ತಿತ್ತು ಅನ್ನೋದು ಕೂಡ ಸುಳ್ಳಲ್ಲ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.